ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು ನೋಡಿ. ಈ ತರ ಮಿಕ್ಸ್ ಆಗಿ ಇದು ಮಸಾಲೆ ಈ ತರ ಆಗಿದೆ. ಈಗ ಇದ್ರ ಮೇಲೆ ಲೈಲಾನ್ ಸೇವ್. ಸಂಜೆಯ ಸಣ್ಣ ಹಸಿವಿಗೆ ಹಲಸಿನ ಬೀಜ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಈಗ ಹಲಸಿನ ಹಣ್ಣಿನ ಸೀಸನು, ಎಲ್ರ ಮನೆಯಲ್ಲೂ ಹಲಸಿನ ಹಣ್ಣು ಇದ್ದೇ ಇರುತ್ತದೆ. ಹಾಗೆ ಇವತ್ತು ಹಲಸಿನ ಹಣ್ಣಿನ ಬೀಜದಿಂದ ಒಂದು ಟಿಕ್ಕಿ ಪುರಿ ಮಾಡೋಣ. ಟಿಕ್ಕಿ ಪುರಿ ಮಾಡೋದಕ್ಕೆ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ, ತಡ ಮಾಡೋದ್ ಬೇಡ. ಸಂಜೆಯ ಸಣ್ಣ ಹಸಿವಿಗೆ ಹಲಸಿನ ಬೀಜದ ಟಿಕ್ಕಿ ಪುರಿ. ಬನ್ನಿ ಸ್ನೇಹಿತರೆ, ಈಗ ಹಲಸಿನ ಬೀಜನ ಬೇಯಿಸ್ಬೇಕು. ಹಾಗೆ ಹಾಕಿದ್ರೆ ಬೇಗ ಬೇಯಲ್ಲ. ಒಂದ್ ಎರಡೆರಡು ಪೀಸ್ ಮಾಡ್ಬಿಟ್ಟು ನೋಡಿ ಸ್ನೇಹಿತರೆ. ಈ ಹಲಸಿನ ಬೀಜದಲ್ಲಿ ಎಷ್ಟೊಂದು ವಿಟಮಿನ್ಸ್ ಇದೆ ಅಂದ್ರೆ ನೋಡಿ, ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ, ಮತ್ತೆ ವಿಟಮಿನ್ ಇ ಕೂಡ ಇದೆ. ಜೊತೆಗೆ ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ, ಆಮೇಲೆ ಕಬ್ಬಿಣದ ಅಂಶ ಇದೆ, ಮತ್ತೆ ತಾಮ್ರದ ಅಂಶ ಕೂಡ ಇದೆ. ನೋಡಿ, ಇಷ್ಟೊಂದು ವಿಟಮಿನ್ಸ್ ಇರೋ ಈ ಹಲಸಿನ ಬೀಜವನ್ನು ನಾವು ಕೆಲವರು ಸುಮ್ಮನೆ ಬಿಸಾಕ್ತಾರೆ. ದಯವಿಟ್ಟು ಬಿಸಾಕ್ಬೇಡಿ. ಏನಾದ್ರೂ ಒಂದು ತಿಂಡಿ ಇದೆ, ಟಿಕ್ಕಿ ಪುರಿನೇ ಅಂತಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ನಿ, ಒಟ್ಟೆ ಬಿಸಾಕ್ಬೇಡಿ. ಯಾವ್ದೋ ರೂಪದಲ್ಲಿ ತಿನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸ್ವಲ್ಪ ಉಪ್ಪು, ಬನ್ನಿ ಬನ್ನಿ ಸ್ನೇಹಿತರೆ. ಈಗ ಹಲಸಿನ ಬೀಜ ಬೆಂದಿದೆ, ನೋಡೋಣ. ಬನ್ನಿ ಸ್ನೇಹಿತರೆ, ಈಗ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆಯೋಣ. ಇದು ಚೆನ್ನಾಗಿ ಬೆಂದಿದೆ. ಈಗ ಈ ತರ ಸಿಪ್ಪೆನೆಲ್ಲ ತೆಗಿಬೇಕು. ನೋಡಿ, ಈ ತರದ್ದು ಎಷ್ಟು ಚೆನ್ನಾಗಿ ಬೆಂದಿದೆ. ಈ ತರ ಫುಲ್ ನುಣ್ಣಿಗೆ ಒಂದ್ 5 ಸತಿ ಕೂಗಿಸ್ಕೊಂಡ್ರೆ ಪೂರ್ತಿ ನುಣ್ಣಿಗೆ ಬೆಂದ್ಬಿಡುತ್ತೆ. ನೋಡಿ, ಈ ತರ ಬೆಂದಿದ್ರೆ ಸಾಕು. ಸೇಮ್ ಆಲೂಗೆಡ್ಡೆ ಸಿಪ್ಪೆ ಹೆಂಗ್ ಸುಳಿತಿರೋ ಅದೇ ತರನೇ ಎಲ್ಲ ಸಿಪ್ಪೆ ತೆಗೆದ್ಬಿಡಿ. ತಿನ್ನೋದಿಕ್ ಮಾತ್ರ ಅದ್ಭುತವಾಗಿರುತ್ತೆ. ಒಂದ್ಸತಿ ನೀವು ಮಾಡಿ ನೋಡಿ, ನಿಮ್ ಮಕ್ಳು ಪದೇ ಪದೇ ಮಾಡ್ಕೊಡಮ್ಮ ಅಂತಾರೆ. ನೋಡಿ ಸ್ನೇಹಿತರೆ, ಇದು ಒಂದು 7 ಹಲಸಿನ ಬೀಜ ಇತ್ತು. ಇದು ಒಂದು ಪ್ಲೇಟ್ಗೆ ಆಗಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗ, ಈಗ ನೋಡಿ ಇದು ಕಿವುಚಾಗಿದೆ, ಇದಕ್ಕೆ ಸ್ವಲ್ಪ ಉಪ್ಪು, ಒಂದ್ 2 ಚಿಟಿಕೆ ಅಷ್ಟು ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಇದಿಷ್ಟು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕಿವುಚಿ ರೆಡಿ ಮಾಡೋಣ. ನೋಡ್ಬೋದು, ಈ ತರ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈರುಳ್ಳಿ ಹಚ್ಚೋಣ. ಬನ್ನಿ ಸ್ನೇಹಿತರೆ, ಈಗ ಹಲಸಿನ ಬೀಜದ ಟಿಕ್ಕಿ ಪುರಿ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಸಣ್ಣದಾಗಿ ಹಚ್ಚಿರೋ ಟೊಮೊಟೊ, ಮಸಾಲೆ ಕಡಲೆ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಈಗ ಇದನ್ನ ಮಿಕ್ಸ್ ಮಾಡೋಣ.
ಈ ತರ ಮಿಕ್ಸ್ ಆಗಿ ಇದು ಮಸಾಲೆ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಅವೆಲ್ಲ ಬೇಯಿಸಿಟ್ಟಿದ್ವಲ್ಲ ಹಲಸಿನ ಬೀಜ, ಅದನ್ನ ಇದ್ರೊಳಗೆ ಹಾಕೋಣ. ಇದಕ್ಕೆ ಈಗ ನಾವೇನು ರೆಡಿ ಮಾಡಿದೀವಿ ಮಸಾಲೆ, ಸ್ವಲ್ಪ ಮಸಾಲೆ ಕೂಡ ಹಾಕೋಣ ಅದಕ್ಕೆ. ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕೋಣ. ಮತ್ತೆ ಸ್ವೀಟ್ ಚಟ್ನಿ, ಸ್ವಲ್ಪ ಖಾರ ಚಟ್ನಿ, ಮತ್ತೆ ಇನ್ನೊಂದು ಸಂಜೆಯ ಸಣ್ಣ ಹಸಿವಿಗೆ ಹಲಸಿನ ಬೀಜದ ಟಿಕ್ಕಿ ಪುರಿ. ನೋಡಿ ಯಾವ ತರ ಬಂದಿದೆ, ನೀವು ಕೂಡ ನೋಡ್ಬೋದು. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನೋಡಿ ಸ್ನೇಹಿತರೆ, ಸಂಜೆಯ ಸಣ್ಣ ಹಸಿವಿಗೆ ಹಲಸಿನ ಬೀಜದ ಟಿಕ್ಕಿ ಪುರಿ. ಹಾಗೆ ಸಹನೆ ನಿಮ್ಮದಾದರೆ ಸಕಲವೂ ನಿಮ್ಮದೇ, ವಿನಯ ನಿಮ್ಮದಾದರೆ ವಿಜಯವೂ ನಿಮ್ಮದೇ. ಬಾಲಚಂದ್ರ ಎಂ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.